Namaste. Class 9th Mathematics NCERT syllabus. Chapter number 1 Number Systems. Exercise 1.3. Question number 8. Find 3 different rational numbers between the rational numbers 5 by 7 and 9 by 11. So 5 by 7, 9 by 11 idiyalla. Both are rational numbers actually. Ideradu kuda. ಸೊ ಇದರ ಇನ್ ಬಿಟ್ವೀನಲ್ಲಿ ನಾವು ಇರ್ರ್ಯಾಷನಲ್ ನಂಬರ್ಸ್, ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ನ, ಅದು 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ 5 by 7 ಆ್ಯಂಡ್ 9 by 11 ಬೋತ್ ಆರ್ ರ್ಯಾಷನಲ್ ನಂಬರ್ಸ್. ಬಿಟ್ವೀನ್ ದೀಸ್ 2 ರ್ಯಾಷನಲ್ ನಂಬರ್ಸಲ್ಲಿ ನಾವು 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ನ, ಸೋ ಮೆನಿ ಇರ್ರ್ಯಾಷನಲ್ ನಂಬರ್ಸ್ ಇರುತ್ತೆ, ಅದರಲ್ಲಿ ನಾವು ಬೇಕಾಗಿರೋದು ಒಂದು 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ನ ಹೇಳಿದ್ರೆ ಸಾಕು, ಫೈಂಡ್ ಔಟ್ ಮಾಡಿದ್ರೆ ಸಾಕು. Okay, so 5 by 7 is this much answer, 9 by 11 ki this much answer. Onsala verify madona. So 5 by 7 5 divided by 7, so 7 ಮತ್ತೆ ಇಲ್ಲಿ 5, so 5 is lesser than 7. ಅದಕ್ಕೆ ಏನು ಮಾಡಬೇಕು, 7 into 0 is 0, subtract it, so 5 is lesser than 7. ಇಲ್ಲಿ 0 ಹಾಕಬೇಕಂತ ಹೇಳಿದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಹಾಕಿರಬೇಕು. ಸೊ 7 7s 49, ಡಿಫ್ರೆನ್ಸ್ ಈಸ್ 1. ಸೊ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲಿ 0 ಹಾಕ್ಕೊಳ್ಳಿ. 7 1s 7, ಡಿಫ್ರೆನ್ಸ್ ಈಸ್ 3. ಸೊ ನೆಕ್ಸ್ಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 7 4s 28, ಡಿಫ್ರೆನ್ಸ್ ಈಸ್ 2. ಸೊ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆ್ಯಡ್ ಮಾಡಿ 0ನ. 7 2s 14, ಡಿಫ್ರೆನ್ಸ್ ಈಸ್ 6. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ 0. 7 8s 56, ಡಿಫ್ರೆನ್ಸ್ ಈಸ್ 4. ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 7 5s 35, ಸೊ ಡಿಫ್ರೆನ್ಸ್ ಈಸ್ 5. ಸೊ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೊಂಡ್ರೆ 7 7s 49 ಅಂತ ಹೇಳಿದ್ರೆ ಇಲ್ಲಿ ರಿಪೀಟ್ ಆಗ್ತಾ ಇದೆ ನೋಡಿ, 5ದು 50 ಇದೆಯಲ್ಲ ಅದು ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂದರೆ ರೆಕರಿಂಗ್. ಸೊ ಅಲ್ಲಿಗೆ 5 by 7 is 0.7142885. ಸೊ ದಿಸ್ ಈಸ್ ರ್ಯಾಷನಲ್ ನಂಬರ್ ಆಯಿತು. ನೆಕ್ಸ್ಟ್ 9 by 11, 9 by 11, 11 ಮತ್ತು 9. ಸೊ 11 into 0 is 0, ಸಬ್ಟ್ರಾಕ್ಟ್ ಮಾಡಿದರೆ 9 ಬರುತ್ತೆ. 9 ಈಸ್ ಲೆಸ್ಸರ್ ದ್ಯಾನ್ 11, ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಆ್ಯಡ್ ಮಾಡ್ಕೊಳ್ಳೋದು. 11 8s 88, ಸಬ್ಟ್ರಾಕ್ಟ್ ಮಾಡಿದರೆ 2, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಇಡೋಣ. 11 1s 11, ಸೊ 9 ಈಸ್ ದಿ ಡಿಫ್ರೆನ್ಸ್. ಗೊತ್ತಾಯ್ತಲ್ಲ, ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ 0. 9 8s 11 8s 88, ಸೊ ಸಬ್ಟ್ರಾಕ್ಟ್ ಮಾಡಿದರೆ 2 ಮತ್ತು ಸೊ ರಿಪೀಟ್ ಆಗ್ತಾನೇ ಇದೆ. ಗೊತ್ತಾಯ್ತಲ್ಲ, ರಿಪೀಟ್ ಆಗ್ತಾ ಇದೆ. ಸೊ ಈಕ್ವಲ್ ಟು 0.81 ಬಾರ್. ಸೊ ಬೋತ್ ಆರ್ ರ್ಯಾಷನಲ್ ನಂಬರ್ಸ್ ಅಂತ ಗೊತ್ತಾಯಿತು. ಸೊ ಇಲ್ಲಿ ದಿಸ್ ಈಸ್ 5 by 7 ಆ್ಯಂಡ್ ದಿಸ್ ಒನ್ ಈಸ್ 9 by 11, ಅಂದರೆ 0.714285 ಆ್ಯಂಡ್ 0.81 ಇನ್ ಬಿಟ್ವೀನಲ್ಲಿ ನಾವು ಇರ್ರ್ಯಾಷನಲ್ ನಂಬರ್ಸ್, 3 ಇರ್ರ್ಯಾಷನಲ್ ನಂಬರ್ಸ್ ಫೈಂಡ್ ಔಟ್ ಮಾಡಬೇಕು, 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ನ. ಸಿ ಹಿಯರ್ 3 ಇರ್ರ್ಯಾಷನಲ್ ನಂಬರ್ಸ್ ಆರ್ ಆ್ಯಸ್ ಫಾಲೋಸ್. ಸೊ 0.730, ಆ್ಯಕ್ಚುಲಿ ಇಲ್ಲಿ 0.714 ಅಂತ ಇದೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಆಯಿತು. ಇನ್ ಬಿಟ್ವೀನಲ್ಲಿ ಗೊತ್ತಾಯ್ತಲ್ಲ. ಸೊ 0.730 ತೊಗೋಬೇಕಾಗತ್ತೆ, ಅಂದರೆ ಇದಕ್ಕಿಂತ ಲೆಸ್ ತೊಗೋಬಾರ್ದು, ಇದಕ್ಕಿಂತ ಮೋರ್ ತೊಗೋಬಾರ್ದು. ಸೊ ನಾಟ್ ಲೆಸ್ ದ್ಯಾನ್ ದಿಸ್ ಒನ್, ನಾಟ್ ಗ್ರೇಟರ್ ದ್ಯಾನ್ ದಿಸ್ ಒನ್. ಬಿಟ್ವೀನ್ ದೀಸ್ ಟೂನಲ್ಲಿ 3 ಡಿಫ್ರೆಂಟ್. 0.714 ಅಂತ ಹೇಳಿದ್ರೆ 0.72 ಇಂದನಾದರೂ ಶುರು ಮಾಡ್ಬೋದು, 73 ಇಂದನಾದರೂ ಶುರು ಮಾಡ್ಬೋದು. ಓಕೆ, 0.730 ಅಗೇನ್ 73, ಇಲ್ಲಿ ಸಿಂಗಲ್ 0 ನೆಕ್ಸ್ಟ್ ಡಬಲ್ 0, ಅಂದರೆ ಇಲ್ಲಿ 730 7300 73 000 73 0000 73, ಅಂದರೆ
ಇದು ಇರ್ರ್ಯಾಷನಲ್ ನಂಬರ್ ಆಗುತ್ತೆ ಬಿಕಾಸ್ ನಾನ್ ಟರ್ಮಿನೇಟ್ ಆಯಿತು. ನಂಬರ್ ಎಲ್ಲೂ ಬ್ಲಾಕ್ ಮಾಡೋಕ್ಕಾಗ್ತಾ ಇಲ್ಲ, ಗೊತ್ತಾಯ್ತಲ್ಲ. ಈ 7 3 ಮತ್ತು 7 3 ಆಗಬೇಕು, ಬಟ್ 7 3 00 ಬಂದುಬಿಟ್ಟಿದೆ. ಸೊ ನಾನ್ ರಿಪೀಟಿಂಗ್, ಗೊತ್ತಾಯ್ತಲ್ಲ. ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಈಸ್ ಇರ್ರ್ಯಾಷನಲ್. 7 3 ಆದಮೇಲೆ 7 5 ತೊಗೋಬೋದು, ಇಲ್ಲಾಂದರೆ 7 4, ಎನಿ 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸು. ಸೊ 7 5 0 ಅಂತ ತೊಗೊಂಡಿದ್ದಾರೆ. 7 9 0 ಅಥವಾ 0.80 ಬಂದರೂ ಆಯಿತು. ಓಕೆ, ಎನಿ 3 ಡಿಫ್ರೆಂಟ್. ಸೊ 7 9 0, 7 9 00, 7 9 000, 7 9 4 times 0 ಆ ಥರ. ಸೊ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್. ಸೊ ಇದು ಇರ್ರ್ಯಾಷನಲ್ ಆಗುತ್ತೆ. Another one, second method, let us convert 5/7 and 9/11 into decimal ಫಾರ್ಮಲ್ಲಿ ಕನ್ವರ್ಟ್ ಮಾಡಿದರೆ ನಮ್ಗೆ ಇಷ್ಟು ಬರುತ್ತೆ. ಯಾವಾಗಲೂ ಅಷ್ಟೇ ಬಿಟ್ವೀನ್ ದೀಸಲ್ಲಿ ಇರ್ರ್ಯಾಷನಲ್ ನಂಬರ್, ಇಂಟರ್ನ್ಯಾಷನಲ್ ಡೆಸಿಮಲ್ ಎಕ್ಸ್ಪಾನ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಇದಕ್ಕೆ ಈ ಥರ ಡೆಸಿಮಲ್ ಫಾರ್ಮಲ್ಲಿ ಬರಿಬೇಕು ಇದನ್ನು, ಗೊತ್ತಾಯ್ತಲ್ಲ. ಸೊ 5/7 ಈ ಥರ ಬರುತ್ತೆ, ಅಂದರೆ ನಾನ್ ಟರ್ಮಿನೇಟಿಂಗ್, ಬಟ್ ದೀಸ್ ಡಿಜಿಟ್ಸ್ ಆರ್ ರಿಪೀಟಿಂಗ್, ರೆಕರಿಂಗ್ ಆಯಿತು, ರ್ಯಾಷನಲ್ ಆಗುತ್ತೆ. ಇದು ಕೂಡ ರ್ಯಾಷನಲ್ ಆಗುತ್ತೆ, 0.81 81 81 ರಿಪೀಟ್ ಆಗ್ತಾ ಇದೆ. ಸೊ ನಾನ್ ಟರ್ಮಿನೇಟಿಂಗ್, ರೆಕರಿಂಗ್. ಈಗ 3 ಇರ್ರ್ಯಾಷನಲ್ ನಂಬರ್ಸ್ ದಟ್ ಲೈ ಬಿಟ್ವೀನ್, ಸೊ ಹೇಳಿದಾರಲ್ಲ 0.714285 ಮತ್ತು 0.81, ಇನ್ ಬಿಟ್ವೀನಲ್ಲಿ ನಾವು ಬರಿಬೇಕಂದ್ರೆ 0.730, 7300, 73 4 times 0 ಈ ಥರ ಬರೆಯೋದು. ನೆಕ್ಸ್ಟ್ 74 760 ಹಾಗೆ. ಓಕೆ, ಈ ಥರ ಅರ್ಥ ಆಯ್ತಲ್ಲ. ದೀಸ್ ಆರ್ ದಿ ಇರ್ರ್ಯಾಷನಲ್ ನಂಬರ್ಸು. ಎಲ್ಲೂ ಕೂಡ ಇದೇ ಡಿಜಿಟ್ಸ್, ಅಂದರೆ ಇಲ್ಲಿ 3 ಡಿಜಿಟ್ಸ್ ಇದೆ ಅಲ್ವಾ, ಇಲ್ಲಿ 4 ಡಿಜಿಟ್ಸ್ ಆಗಿಬಿಡ್ತಾ ಇದೆ, ಇಲ್ಲಿ 5 ಡಿಜಿಟ್ಸ್ ಆಗ್ತಾ ಇದೆ. ಎಲ್ಲೂ ಕೂಡ ಅದು ಬ್ಲಾಕ್ ಮಾಡೋಕ್ಕಾಗ್ತಾ ಇಲ್ಲ, ಗೊತ್ತಾಯ್ತಲ್ಲ, ರಿಪೀಟ್ ಆಗ್ತಾ ಇದೆ ಅನ್ನೋಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್.